ಇಂಡಿಯಾ ವಿರುದ್ಧ ಟಿ20 ವಿಶ್ವಕಪ್ನಲ್ಲಿ ಪಾಕಿಸ್ತಾನ ಹೀನಾಯವಾಗಿ ಸೋತಿದೆ. ಇದರಿಂದ ಪಾಕಿಸ್ತಾನಿ ಅಭಿಮಾನಿಗಳು ಅಳ್ತಾ ಇದ್ದಾರೆ, ಟಿವಿಯನ್ನ ಒಡೆದು ಹಾಕಿದ್ದಾರೆ. ಪಂದ್ಯದ ಸ್ವಲ್ಪ ಸಮಯದ ನಂತರ ಪಾಕಿಸ್ತಾನಿ ಅಭಿಮಾನಿಯೊಬ್ಬರು ತಮ್ಮ ಟಿವಿಯನ್ನ ಒಡೆದು ಹಾಕ್ತಾ ಇರುವಂತಹ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕವಾಗಿ ವೈರಲ್ ಆಗ್ತಾ ಇದೆ. ಆನ್ಲೈನ್ನಲ್ಲಿ ಕ್ಲಿಪ್ ಅನ್ನ ಹಂಚಿಕೊಂಡ ಅಭಿಮಾನಿ, ಭಾರತ ಮತ್ತೆ ಪಾಕಿಸ್ತಾನವನ್ನ ಸೋಲಿಸಿತು ಮತ್ತು ಹತಾಶೆಯಿಂದ ನಾನು ನನ್ನ ಟಿವಿಯನ್ನ ಒಡೆದು ಹಾಕಿದೆ ಅಂತ ಬರೆದು ಸ್ವಯಂ ಅವಮಾನಕರ ಸ್ವರವನ್ನ ವ್ಯಕ್ತಪಡಿಸಿದ್ರು. ಹಾಗೆ ಟೀಮ್ ಇಂಡಿಯಾ ವಿರುದ್ಧ ಪಾಕಿಸ್ತಾನದ ಹೀನಾಯ ಸೋಲಿನ ನಂತರ ಮತ್ತೊಂದು ಜನರ ಗುಂಪು ಟಿವಿಯ ಮೇಲೆ ಕಲ್ಲು ತೂರಾಟ ನಡೆಸಿ ಪೋಸ್ಟ್ನಲ್ಲಿ ತಮ್ಮ ಅಪನಂಬಿಕೆ ಮತ್ತು ಮುಜುಗರವನ್ನ ವ್ಯಕ್ತಪಡಿಸುತ್ತಾ ಸಂಪೂರ್ಣವಾಗಿ ಛಿದ್ರಗೊಂಡಿದ್ದೇನೆ, ನಾಚಿಕೆ ಪಡುತ್ತೇನೆ ಮತ್ತು ಆಘಾತಕ್ಕೆ ಒಳಗಾಗಿದ್ದೇನೆ, ಮಾತನಾಡುವುದಕ್ಕೂ ಸಹ ಸಾಧ್ಯವಾಗ್ತಾ ಇಲ್ಲ ಅಂತ ಫೇಸ್ಬುಕ್ನಲ್ಲಿ ಸರಣಿ ಪ್ರತಿಕ್ರಿಯೆ ವಿಡಿಯೋಗಳೊಂದಿಗೆ ಹೇಳಿದ್ದಾರೆ. ಮತ್ತೊಬ್ಬ ಹೃದಯ ವಿದ್ರಾವಕ ಪಾಕಿಸ್ತಾನಿ ಅಭಿಮಾನಿ ಅಳ್ತಾ ಇರೋದು ಕಂಡು ಬಂದಿದೆ. ಮತ್ತೊಬ್ಬ ಅಭಿಮಾನಿ ಸ್ಪರ್ಧೆಯನ್ನ ಸಂಪೂರ್ಣವಾಗಿ ಏಕಪಕ್ಷೀಯ ಅಂತ ಹೇಳಿ ಬಣ್ಣಿಸಿ ಬಾಬರ್ ಅಜಂ ಅವರ ನಾಯಕತ್ವವನ್ನ ಪ್ರಶ್ನಿಸಿದ್ದಾರೆ. ಜನರು ಬಾಬರ್ ಅಜಂ ಅವರನ್ನ ರಾಜ ಎಂದು ಕರೆದ್ರೆ ಅವರು ವಿರಾಟ್ ಕೊಹ್ಲಿಯಂತೆ ಒಬ್ಬರಂತೆ ಪ್ರದರ್ಶನ ನೀಡಬೇಕು, ಅವರು ತಂಡದಲ್ಲಿ ಸ್ಥಾನ ಪಡೆಯುವುದಕ್ಕೆ ಅರ್ಹರಲ್ಲ ಅಂತ ಪಾಕಿಸ್ತಾನಿ ಅಭಿಮಾನಿಯೇ ತಂಡದ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ.